ಸರ್ಕಾರದ ಸಾಧನಾ ಸಮಾವೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿಮ್ಮ ಸಾಧನಾ ಸಮಾವೇಶಕ್ಕೆ ಬಾಕಿ ಇರುವಂತಹ ಎಲ್ಲ ಕಡತಗಳನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಿನಿಂದ ತುಮಕೂರುವರೆಗೂ ಆ ಎಲ್ಲ ಕಡತಗಳನ್ನು ಅಂಟಿಸಿ ಅಂತ ಹೇಳಿದ್ದಾರೆ. ಇದೇ ನಮ್ಮ ಸಾಧನೆ ಅಂತ ಇಡೀ ರಾಜ್ಯದ ಜನರಿಗೆ ತೋರಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನು ಕ್ಲಿಯರ್ ಮಾಡಿದ್ದೀನಿ, ಯಾರಾದರೂ ಮಾಡಿದಾರ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ಗೆ ಮಾತ್ರ ಬರ್ತಾರೆ ಮಂತ್ರಿಗಳು. ಕಲೆಕ್ಷನ್ ಇಸ್ಕೊಂಡು ಹೋದರೆ ತಿರ್ಗಿ ವಿಧಾನಸೌಧದ ಅವ್ರ ಚೇಂಬರ್ಗೆ ಬರೋದೇ ಇಲ್ಲ, ಒಬ್ಬರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲುಗಳು ಉಳಿದಿದೆ 3 ವರ್ಷ ಆದಮೇಲೂ ಕೂಡ ಅಂತೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡವರು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡೋಗ್ಲಿ ಈ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ, ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ಮ ಸಮಾವೇಶದಲ್ಲಿ ಇಟ್ಕೊಳ್ಳಿ, ಅದನ್ನೇ ನಮ್ಮದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ನೋಡಿ, ಅಶೋಕ್ ಅವರು ಮಾತಾಡ್ತಾ ಇದ್ದನ್ನು ತಾವು ಗಮನಿಸ್ತಾ ಇದ್ರಿ. 3 ವರ್ಷದ ಇವರ ಸಾಧನೆ ಏನು, ಅಭಿವೃದ್ಧಿ ಏನೂ ಆಗಿಲ್ಲ, ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾರೆ ಅಂತ ಹೇಳಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ, ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನು ಏನು ಈ ಗ್ಯಾರಂಟಿ ಸ್ಕೀಮಲ್ಲಿ ಕೊಡಬೇಕಾಗಿತ್ತು, ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಭಾಗಲಾಗಿರೋದೇ ಸಾಧನೆ ನಿಮ್ಮದು. 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ. ಸರ್ಕಾರದ ಸಾಧನಾ ಸಮಾವೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿಮ್ಮ ಸಾಧನಾ ಸಮಾವೇಶಕ್ಕೆ ಬಾಕಿ ಇರುವಂತಹ ಎಲ್ಲ ಕಡತಗಳನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಿನಿಂದ ತುಮಕೂರುವರೆಗೂ ಆ ಎಲ್ಲ ಕಡತಗಳನ್ನು ಅಂಟಿಸಿ ಅಂತ ಹೇಳಿದ್ದಾರೆ. ಇದೇ ನಮ್ಮ ಸಾಧನೆ ಅಂತ ಇಡೀ ರಾಜ್ಯದ ಜನರಿಗೆ ತೋರಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನು ಕ್ಲಿಯರ್ ಮಾಡಿದ್ದೀನಿ, ಯಾರಾದರೂ ಮಾಡಿದಾರ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ಗೆ ಮಾತ್ರ ಬರ್ತಾರೆ ಮಂತ್ರಿಗಳು. ಕಲೆಕ್ಷನ್ ಇಸ್ಕೊಂಡು ಹೋದರೆ ತಿರ್ಗಿ ವಿಧಾನಸೌಧದ ಅವ್ರ ಚೇಂಬರ್ಗೆ ಬರೋದೇ ಇಲ್ಲ, ಒಬ್ಬರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲ್ಗಳು ಉಳಿದಿದೆ 3 ವರ್ಷ ಆದಮೇಲೂ ಕೂಡ ಅಂತೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡವರು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡೋಗ್ಲಿ ಈ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ, ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ಮ ಸಮಾವೇಶದಲ್ಲಿ ಇಟ್ಕೊಳ್ಳಿ, ಅದನ್ನೇ ನಮ್ಮದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ನೋಡಿ, ಅಶೋಕ್ ಅವರು ಮಾತಾಡ್ತಾ ಇದ್ದನ್ನು ತಾವು ಗಮನಿಸ್ತಾ ಇದ್ರಿ. 3 ವರ್ಷದ ಇವರ ಸಾಧನೆ ಏನು, ಅಭಿವೃದ್ಧಿ ಏನೂ ಆಗಿಲ್ಲ, ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾರೆ ಅಂತ ಹೇಳಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ,
ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನು ಏನು ಈ ಗ್ಯಾರಂಟಿ ಸ್ಕೀಮಲ್ಲಿ ಕೊಡಬೇಕಾಗಿತ್ತು. ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಬಾಗಲಾಗಿರೋದೇ ಸಾಧನೆ ನಿಮ್ಮದು. 3 ವರ್ಷ ಸಮಾವೇಶ ಏನು? 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ. ಸರ್ಕಾರದ ಸಾಧನಾ ಸಮಾವೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿಮ್ಮ ಸಾಧನಾ ಸಮಾವೇಶಕ್ಕೆ ಬಾಕಿ ಇರುವಂತಹ ಎಲ್ಲ ಕಡತಗಳನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಿನಿಂದ ತುಮಕೂರುವರೆಗೂ ಆ ಎಲ್ಲ ಕಡತಗಳನ್ನು ಅಂಟಿಸಿ ಅಂತ ಹೇಳಿದ್ದಾರೆ. ಇದೇ ನಮ್ಮ ಸಾಧನೆ ಅಂತ ಇಡೀ ರಾಜ್ಯದ ಜನರಿಗೆ ತೋರಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನು ಕ್ಲಿಯರ್ ಮಾಡಿದ್ದೀನಿ, ಯಾರಾದರೂ ಮಾಡಿದಾರಾ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ಗೆ ಮಾತ್ರ ಬರ್ತಾರೆ ಮಂತ್ರಿಗಳು. ಕಲೆಕ್ಷನ್ ಇಸ್ಕೊಂಡು ಹೋದರೆ ತಿರುಗಿ ವಿಧಾನಸೌಧದ ಅವ್ರ ಚೇಂಬರ್ಗೆ ಬರೋದೇ ಇಲ್ಲ. ಒಬ್ಬರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲುಗಳು ಉಳಿದಿದೆ 3 ವರ್ಷ ಆದಮೇಲೂ ಕೂಡ ಅಂತೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡವರು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡು ಹೋಗ್ಲಿ ಈ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ. ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ಮ ಸಮಾವೇಶದಲ್ಲಿ ಇಟ್ಕೊಳ್ಳಿ. ಅದನ್ನೇ ನಮ್ಮದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ನೋಡಿ, ಅಶೋಕ್ ಅವರು ಮಾತಾಡ್ತಾ ಇದ್ದನ್ನು ತಾವು ಗಮನಿಸ್ತಾ ಇದ್ರಿ. 3 ವರ್ಷದ ಇವರ ಸಾಧನೆ ಏನು, ಅಭಿವೃದ್ಧಿ ಏನೂ ಆಗಿಲ್ಲ, ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾರೆ ಅಂತ ಹೇಳಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. 3 ವರ್ಷ ಸಮಾವೇಶ ಏನು? 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ. ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ, ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನು ಏನು ಈ ಗ್ಯಾರಂಟಿ ಸ್ಕೀಮಲ್ಲಿ ಕೊಡಬೇಕಾಗಿತ್ತು. ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಬಾಗಲಾಗಿರೋದೇ ಸಾಧನೆ ನಿಮ್ಮದು. 3 ವರ್ಷ ಸಮಾವೇಶ ಏನು? 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ. ಸರ್ಕಾರದ ಸಾಧನಾ ಸಮಾವೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿಮ್ಮ ಸಾಧನಾ ಸಮಾವೇಶಕ್ಕೆ ಬಾಕಿ ಇರುವಂತಹ ಎಲ್ಲ ಕಡತಗಳನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಿನಿಂದ ತುಮಕೂರುವರೆಗೂ ಆ ಎಲ್ಲ ಕಡತಗಳನ್ನು ಅಂಟಿಸಿ ಅಂತ ಹೇಳಿದ್ದಾರೆ. ಇದೇ ನಮ್ಮ ಸಾಧನೆ ಅಂತ ಇಡೀ ರಾಜ್ಯದ ಜನರಿಗೆ ತೋರಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನು ಕ್ಲಿಯರ್ ಮಾಡಿದ್ದೀನಿ, ಯಾರಾದರೂ ಮಾಡಿದಾರಾ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ಗೆ ಮಾತ್ರ ಬರ್ತಾರೆ ಮಂತ್ರಿಗಳು. ಕಲೆಕ್ಷನ್ ಇಸ್ಕೊಂಡು ಹೋದರೆ ತಿರುಗಿ ವಿಧಾನಸೌಧದ ಅವ್ರ ಚೇಂಬರ್ಗೆ ಬರೋದೇ ಇಲ್ಲ. ಒಬ್ಬರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲುಗಳು ಉಳಿದಿದೆ 3 ವರ್ಷ ಆದಮೇಲೂ ಕೂಡ ಅಂತೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡವರು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡು ಹೋಗ್ಲಿ ಈ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ. ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ಮ ಸಮಾವೇಶದಲ್ಲಿ ಇಟ್ಕೊಳ್ಳಿ. ಅದನ್ನೇ ನಮ್ಮದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಪ್ರತಿ ತಿಂಗಳೂ ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ನೋಡಿ, ಅಶೋಕ್ ಅವರು ಮಾತಾಡ್ತಾ ಇದ್ದನ್ನು ತಾವು ಗಮನಿಸ್ತಾ ಇದ್ರಿ. 3 ವರ್ಷದ ಇವರ ಸಾಧನೆ ಏನು, ಅಭಿವೃದ್ಧಿ ಏನೂ ಆಗಿಲ್ಲ,
ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾರೆ ಅಂತ ಹೇಳಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ, ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನು ಏನು ಈ ಗ್ಯಾರಂಟಿ ಸ್ಕೀಮಲ್ಲಿ ಕೊಡಬೇಕಾಗಿತ್ತು, ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಭಾಗಲಾಗಿರೋದೇ ಸಾಧನೆ ನಿಮ್ಮದು. 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನು ಮಾಡಿದ್ದೀರಾ? ಸಂಬಳ ಇಲ್ಲ,